ಈ ಪ್ರೋಟೋಜೋಯನ್ಗಳು ಅಂದ್ರೆ ಏನು ಅಂತ ಹೇಳ್ತೀನಿ. ಇವು ಕಿಂಗ್ಡಮ್ ಪ್ರೊಟಿಸ್ಟಾಕ್ ಸೇರಿರೋದು. ಹಂಗಂದ್ರೆ ಇವು ಸಿಂಗಲ್ ಸೆಲ್ಲು, ಒಂದೇ ಜೀವಕೋಶಗಳಿರ್ತವೆ. ಮತ್ತು ಯುಕ್ಯಾರಿಯೋಟಿಕ್ಕು ಅಡ್ವಾನ್ಸ್ಡ್ ಜೀವಕೋಶಗಳಿರ್ತವೆ. ಇದರಲ್ಲಿ ಪ್ರೋಟೋಜೋಯನ್ಸ್ ಅನ್ನೋದೊಂದು ಭಾಗ. ಇವೆಲ್ಲ ಏನು ಅಂದರೆ ಎಲ್ಲ ಹೆಟೆರೋಟ್ರೋಪ್ಗಳು. ಯಾವುದು ಆಹಾರ ತಯಾರಿಸಲ್ಲ, ಆಚೆಯಿಂದ ಆಹಾರ ತಿನ್ನೋದು ಮಾಡ್ತವೆ ಇವು. ಆಮೇಲೆ ಇವೆಲ್ಲ ಯಾವುದಾಗಿರ್ತವೆ ಅಂದರೆ ಪ್ರೆಡೇಟರ್ಸ್ ಆರ್ ಪ್ಯಾರಾಸೈಟ್ಸು. ಪ್ರೆಡೇಟರ್ಸ್ ಅಂದರೆ ಇನ್ನು ಚಿಕ್ಕ ಚಿಕ್ಕದು ಯಾವುದಾದ್ರೂ ಜೀವಿಗಳು, ಇಲ್ಲ ಸಣ್ಣ ಸಣ್ಣ ಇದಕ್ಕಿಂತ ಚಿಕ್ಕ ಜೀವಿಗಳಿದ್ರೆ ಅವನ್ನ ತಿಂತವೆ. ಪ್ಯಾರಾಸೈಟ್ಸ್ ಅಂದರೆ ಯಾವುದಾದ್ರೂ ಬದುಕಿರೋ ಜೀವಿ ಮೇಲೆ ಹೋಗಿ ನಿಧಾನಕ್ಕಾದ್ರೂ ನ್ಯೂಟ್ರಿಷನ್ ಎಳ್ಕೊತಾ ಇರ್ತವೆ. ಏನುಗಳಿರ್ತಾವಲ್ಲ ನಮ್ಮ ತಲೆಯಲ್ಲಿ ಆ ಥರ. ಇವು ಪ್ರಿಮಿಟಿವ್ ರಿಲೇಟಿವ್ಸ್ ಆಫ್ ಅನಿಮಲ್ಸು. ಏನೇನು ಪ್ರಾಣಿಗಳು ನೋಡ್ತೀವೋ ಅದೆಲ್ಲ ಈ ಪ್ರೋಟೋಜೋಯಗಳಿಂದ ಎವಾಲ್ವ್ ಆಗಿರೋದು. ಎವಾಲ್ವ್ ಆಗಿ ಈ ಥರ ಪ್ರಾಣಿಗಳು ನಮ್ಮ ಥರ ದೊಡ್ಡ ದೊಡ್ಡ ಪ್ರಾಣಿಗಳಾಗಿರೋದು. ಇದರಲ್ಲಿ 4 ಗ್ರೂಪ್ಗಳೈತೆ. ಯಾವ್ಯಾವುದು ಅಮೀಬಾಯ್ಡ್ ಪ್ಯಾರಾಸೈಟ್ಸು, ಅದು ಈ ಥರ ಅಮೀಬಾ. ಆಮೇಲೆ ಸೀಲಿಯೇಟೆಡ್ ಪ್ಯಾರಾಸೈಟ್ಸ್ ಅಂದರೆ ಈ ಪ್ಯಾರಾಮೀಷಿಯಮು, ಎಲ್ಲ ಸೀಲಿಯ ತುಂಬಿರ್ತದೆ. ಫ್ಲೆಜಲೇಟೆಡ್ ಅಂದರೆ ಯೂಗ್ಲಿನ ಸೇರೋದಿಲ್ಲ, ಬೇರೆದು ಅದೇ ಥರ ಫ್ಲೆಜಲ ಇರ್ತದೆ. ಯೂಗ್ಲಿನ ಏನು ಅಂದರೆ ಯೂಗ್ಲಿನಾಯ್ಡ್, ಅದು ಪೂರ್ತಿ ಪ್ರಾಣಿಯಲ್ಲ, ಅದು ಅದೇ ಆಹಾರನ ತಯಾರಿಸ್ಕೊತದೆ ಎಷ್ಟೋ ಟೈಮಲ್ಲಿ. ಆಮೇಲೆ ಸ್ಪೋರೋಜೋಯನ್ಸು ಬರೀ ಸ್ಪೋರ್ಗಳಿಂದ ತುಂಬಿರ್ತದೆ. ಅವು 4 ಪ್ರೋಟೋಜೋಯನ್ಗೆ ಸೇರಿರೋದು.